ಎಲ್ರಿಗೂ ನಮಸ್ತೆ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ 2026 ಜನವರಿ 22ನೇ ತಾರೀಕಿನಿಂದ RRB ರೈಲ್ವೆ ಗ್ರೂಪ್ ಡಿ ಹುದ್ದೆಗಳು 22,000 ಹುದ್ದೆಗಳು ಕಾಲ್ಫಾರಮ್ ಆಗ್ತಿದೆ. ಯಾರೆಲ್ಲ ಓದ್ತಿರ್ತೀರಾ, ಬರೀ ಸ್ಟೇಟ್ ಗೌರ್ಮೆಂಟ್ಗೆ ಓದ್ಕೊತ ನಿಮ್ಮ 4-5 ವರ್ಷ ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಂಡಿರ್ತೀರ. ಇದು ಅಂಥವ್ರಿಗೆ ಇದು ಒಂಥರ ಸುವರ್ಣ ಅವಕಾಶ. ಯಾಕಂದರೆ 22,000 ಹುದ್ದೆಗಳು ಸ್ಟೇಟ್ ಗೌರ್ಮೆಂಟು ರೈಲ್ವೆ ರಿಕ್ರೂಟ್ ಬೋರ್ಡು. ಇದಕ್ಕೆ ಜಸ್ಟ್ 2026 ಜನವರಿ 22ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೀವು ಜಸ್ಟ್ 10th ಪಾಸ್ ಆಗಿದ್ದರೆ ಮತ್ತು ITI ಕಂಪ್ಲೀಟ್ ಆಗಿದ್ರೂ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಲಿಕ್ಕೆ ಜನವರಿ 22ನೇ ತಾರೀಕಿನಿಂದ ಫೆಬ್ರವರಿ 21ನೇ ತಾರೀಕಿನವರೆಗೆ, ಅಂದರೆ ಒಂದು ತಿಂಗಳು ಟೈಮ್ ಕೊಡ್ತಾರೆ ಅಪ್ಲಿಕೇಶನ್ಸ್ ಹಾಕೋಕ್ಕೆ. ನೀವು 10th ಮತ್ತು ITI ಕಂಪ್ಲೀಟ್ ಆಗಿದ್ದರೆ ಎಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು ಕೂಡ. ಮತ್ತು ಒಳ್ಳೆ ಸ್ಯಾಲ್ರಿ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಒಳ್ಳೆ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ಏಪ್ರಿಲ್ ಅಥವಾ ಮೇಯಲ್ಲಿ ಎಕ್ಸಾಮ್ ನಡೆಸ್ಬಿಟ್ಟು ಜೂನ್ ಜುಲೈ ಅನ್ನೋಷ್ಟೊತ್ತಿಗೆ ನಿಮಗೆ ಸೆಲೆಕ್ಷನ್ ಲೀಸ್ಟ್ ಎಲ್ಲ ಬಿಡ್ತಾರೆ. ಹಂಗಾಗಿಬಿಟ್ಟು ಒಂದು 6-7 ಮಂತ್ಸಲ್ಲಿ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಚೇಂಜ್ ಆಗ್ಬೋದು. ಹಂಗಾಗಿ ಯಾರೆಲ್ಲ ಓದ್ತಿರ್ತೀರ ಅವರು ಮಸ್ಟ್ ಆ್ಯಂಡ್ ಶುಡ್ ಇದಕ್ಕೆ ಅಪ್ಲೈ ಮಾಡಿ ನೀವು PUC ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಯಾವುದಾದ್ರೂ ಓದಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬು ಜಸ್ಟ್ 10th ಮೇಲೆ ಅಥವಾ ITI ಮೇಲೆ ಇದೆ ಅಂದ್ಕೊಂಡು ಏನಾದರೂ ಬಿಟ್ಟರೆ ನಿಮ್ಮಂಥ ನಿಮ್ಮಷ್ಟು ಲಾಸ್ ಇನ್ನೊಬ್ರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಈಗ 8th ಪೇ ಕಮಿಷನ್ ಇರೋದ್ರಿಂದ ಒಳ್ಳೆ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಜನವರಿ 22ನೇ ತಾರೀಕಿಗೆ ನೀವು ಈ ಜಾಬ್ಗೆ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ, ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿ. ಮತ್ತು ಇನ್ನೊಂದು ಏನು ಅಂತಂತಂದರೆ, ನಿಮಗೆ ಗೊತ್ತಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂದಿದ ತಕ್ಷಣ ಇಂಗ್ಲೀಷಲ್ಲಿ ಎಕ್ಸಾಮ್ ಇರುತ್ತೆ, ಹಿಂದಿಲಿ ಎಕ್ಸಾಮ್ ಇರುತ್ತೆ ಅನ್ನೋದನ್ನ ಅಂದ್ಕೊಂಡಿರ್ತೀರ. ಬಟ್ ಈ ಸರ್ತಿ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಮಾಡಿರೋದ್ರಿಂದ ನೀವು ಕನ್ನಡ ಭಾಷೆಯಲ್ಲಿ ಕೂಡ ಎಕ್ಸಾಮ್ ಬರೆದ್ಬಿಟ್ಟು ಈ ಜಾಬ್ನ ಕ್ಲಿಯರ್ ಮಾಡ್ಕೊಬೋದು. ಸುಮಾರು ಜನ ಇದನ್ನು ಆಲ್ಮೋಸ್ಟ್ ನಾರ್ತ್ಸ್ ಇಂಡಿಯನ್ಸ್ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ತಾರೆ. ಯಾಕಂದರೆ ಅದ್ರ ಬಗ್ಗೆ ಐಡಿಯಾ ಇರೋಲ್ಲ. ಅಂದರೆ ಲಾಸ್ಟ್ ಟೈಮ್ ಇಂಗ್ಲೀಷ್ ಹಿಂದಿ ಇತ್ತು, ಹಂಗಾಗಿ ನಾರ್ತ್ ಸೈಡ್ನವರೇ ಕ್ಲಿಯರ್ ಮಾಡ್ತಾರೆ. ಈ ಸರ್ತಿ ಸ್ಟೇಟು ಅಲ್ಲಿ ಯಾವ ಭಾಷೆ ಪ್ರಿಫರೆನ್ಸ್ ಇರುತ್ತೆ ಅದೇ ಭಾಷೆಯಲ್ಲಿ ಕೊಡ್ತಿದ್ದಾರೆ. ಕನ್ನಡದಲ್ಲಿ ಕೂಡ ಬರಿಬೋದು. ಕರ್ನಾಟಕ ಕೂಡ ಸುಮಾರು ಹುದ್ದೆಗಳು ಇರ್ತವೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಂದ ತಕ್ಷಣ ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಅದು ಕೂಡ ಸುಳ್ಳು. ಯಾಕಂದ್ರೆ ನಮ್ಮ ಸ್ಟೇಟಲ್ಲಿ ಕೂಡ ವೇಕೆನ್ಸೀಸ್ ಇರ್ತವೆ. ಹಂಗಾಗಿಬಿಟ್ಟು ಎಕ್ಸಾಮ್ಗೆ ಅಪ್ಲೈ ಮಾಡಿ. 2026 ಜನವರಿ 22, ಇನ್ನೊಂದು ಸರ್ತಿ ಹೇಳ್ತಿದ್ದೀನಿ, 2026 ಜನವರಿ 22ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಓದ್ತಿರ್ತಕ್ಕಂಥವ್ರು ಎಲ್ಲರೂ ಇದಕ್ಕೆ ಅಪ್ಲೈ ಮಾಡಿ. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಅಪ್ಲಿಕೇಶನ್ ಯಾವ ಥರ ಹಾಕೋದು, ಮತ್ತು ಅದಕ್ಕೆ ಎಷ್ಟು DD ಇರುತ್ತೆ, ಮತ್ತು ಎಕ್ಸಾಮ್ ಯಾವ ಥರ ಪ್ಯಾಟ್ರನ್ ಇರುತ್ತೆ, ಎಕ್ಸಾಮ್ಗೆ ಯಾವ ಬುಕ್ಸ್, ಈ ಎಕ್ಸಾಮ್ಗೆ ಯಾವ ಬುಕ್ಸ್ ಓದಿದರೆ ಚೆನ್ನಾಗಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಂಗಾಗಿಬಿಟ್ಟು ಯಾರೆಲ್ಲ ಓದ್ತಿದ್ದೀರಾ ಮತ್ತು ಯಾರೆಲ್ಲ ಜಸ್ಟ್ 10th ಕ್ಲಿಯರ್ ಆಗಿರುತ್ತೆ ಮತ್ತು ITI ಕ್ಲಿಯರ್ ಆಗುತ್ತೆ, ಅದಕ್ಕೆ ಎಷ್ಟಾದರೂ ಮಾರ್ಕ್ಸ್ ಇರಲಿ, 10th ಜಸ್ಟ್ ಪಾಸ್ ಆಗಿದ್ರೆ ಸಾಕು, ಅವರೆಲ್ಲ ಅಪ್ಲೈ ಮಾಡ್ಬೋದು. ಇದು ಹಿಂದಿನ ವರ್ಷ ಇದೆ ನೋಟಿಫಿಕೇಷನ್ಸು, ಬಟ್ ಈ ವರ್ಷ ಕಾಲ್ಫಾರಮ್ ಆಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ. ಅದು ಯಾಕಂತಂದರೆ ITIದವರು ನಮಗೆ ಸಪ್ರೇಟ್ ನೋಟಿಫಿಕೇಷನ್ಸ್ ಬೇಕು ಅಥವಾ ವೇಕೆನ್ಸಿ ಬೇಕಂತ ಕೋರ್ಟಿಗೆ ತೊಗೊಂಡೋಗಿದ್ರು. ಹಂಗಾಗಿಬಿಟ್ಟು ITI ಮಾಡಿದವ್ರಿಗೋಸ್ಕರನೇ ಇದು ಇಷ್ಟು ದಿನ ಡಿಲೇ ಆಯಿತು, ಅಂದರೆ ಅವ್ರು ಕೋರ್ಟಿಗೆ ತೊಗೊಂಡೋಗಿದ್ರು. ಈಗ ಅದನ್ನೆಲ್ಲ ಬಗೆಹರಿಸಿ ITIದವರಿಗೆ ಮತ್ತು 10th ಅವ್ರಿಗೆ ಹುದ್ದೆಗಳನ್ನು ಬಿಟ್ಬಿಟ್ಟು 22,000 ಹುದ್ದೆಗಳನ್ನು ಜನವರಿ 22ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅಪ್ಲೈ ಮಾಡಿ. ಮತ್ತು ಇಂಥ ಅವಕಾಶ ಸಿಗೋದು ಕಮ್ಮಿ ಇರುತ್ತೆ. ನೀವು ತುಂಬ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಗ್ಗೆ ಬರೀ ಸ್ಟೇಟ್ ಗೌರ್ಮೆಂಟ್ ಪೊಲೀಸು ಮತ್ತು SD FD ಇವೊಂದು 2-3 ಜಾಬ್ ಬಿಟ್ಟರೆ ಇನ್ಯಾವುದು ಜಾಬು ಬಗ್ಗೆ ಮಾಹಿತಿನೇ ಇರೋಲ್ಲ. ಬಟ್ ನೀವೆಲ್ಲ ನೋಡ್ತಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಮಾಡ್ತಿರೋರೆಲ್ಲ ಒಳ್ಳೆ ಪೊಸಿಷನ್ನಲ್ಲಿ ಇರ್ತಾರೆ. ಮತ್ತು ಸ್ಟೇಟ್ ಗೌರ್ಮೆಂಟ್ಗಿಂತ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಹಂಗಾಗಿಬಿಟ್ಟು ಇದ್ರ ಬಗ್ಗೆ ನಾಲೆಡ್ಜ್ ತೊಗೊಳ್ಳಿ. ಮತ್ತು ಸ್ಟೇಟ್ ಗೌರ್ಮೆಂಟಿಗಿಂತ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಸಖತ್ತಾಗಿರುತ್ತೆ, ಒಳ್ಳೆ ಸ್ಯಾಲ್ರಿನೂ ಇರುತ್ತೆ. ಹಂಗಾಗಿ ಯಾರು ಮಿಸ್ ಮಾಡ್ಕೊಬೇಡ್ರಿ. ನಿಮ್ಮ ಯಾರಾದರೂ 10th ಅಥವಾ PUC ಮುಗಿಸಿದ್ರೆ 10th ಪಾಸ್ ಆಗಿ ಅಥವಾ ITI ಪಾಸ್ ಆಗಿದ್ದರೆ, ಡಿಗ್ರಿನೂ ಪಾಸ್ ಆಗಿರಲಿ, ಯಾವುದಾದ್ರೂ ಪಾಸ್ ಆಗಿರಲಿ, ಬಟ್ ಈ ಎಕ್ಸಾಮ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ. ಯಾಕಂದರೆ ಈಗಿಂದ ಜನ್ರೇಷನಲ್ಲಿ ಗೌರ್ಮೆಂಟ್ ಜಾಬಿಗೆ ಒಂಥರ ಜಾಸ್ತಿ ಇದಿದೆ, ಡಿಮ್ಯಾಂಡ್ ಅಂತಲೇ ಹೇಳ್ಬೋದು, ಜಾಸ್ತಿ ಡಿಮ್ಯಾಂಡ್ ಇದೆ. ಹಂಗಾಗಿಬಿಟ್ಟು ನಿಮ್ಮ ಲೈಫ್ ಸೆಕ್ಯೂರ್ ಆಗುತ್ತೆ. ಹಂಗಾಗಿ ಅಪ್ಲೈ ಮಾಡಿ. ಮತ್ತು ಇದೇ ಥರ ಜಾಬ್ ಇನ್ಫಾರ್ಮೇಷನ್ ನಾನು ಕೊಡ್ತಿರ್ತೀನಿ. 100% ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾವುದ್ಯಾವುದೋ ವೀಡಿಯೋ ನೋಡ್ತಿರ್ತೀರ, ಬಟ್ ಈ ಥರ ನಿಮ್ಮ ಲೈಫ್ನ ಒಂಥರ ಟರ್ನಿಂಗ್ ಮಾಡ್ಕೊಳ್ಳೋದು, ಚೇಂಜ್ ಮಾಡ್ಕೊಳ್ಳೋ ಅಂಥ ವೀಡಿಯೋನ ನೆಗ್ಲೆಕ್ಟ್ ಮಾಡ್ತಿರ್ತೀರ ಅಥವಾ ಸ್ಕಿಪ್ ಮಾಡ್ತಿರ್ತೀರ. ಹಂಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು, ಗೊತ್ತಿಲ್ಲದಿರೋರಿಗೆ ಕೂಡ ಗೊತ್ತಾಗಲಿ ಅಂತಂದು ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದೆ. ಮತ್ತು ಅದಕ್ಕೆ ಏಜ್ ಈಗ ಅಪ್ಲೈ ಮಾಡೋಕ್ಕೆ ಜನವರಿ 22ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದಲ್ಲ ಅಪ್ಲಿಕೇಶನ್, ಅದಕ್ಕೆ ಅಪ್ಲೈ ಮಾಡೋಕ್ಕೆ ಜಸ್ಟ್ ನಿಮ್ಮ ಏಜ್ 18 ವರ್ಷ ಆಗಿರಬೇಕು. 18 ವರ್ಷದಿಂದ 33 ವರ್ಷದ ಒಳಗಡೆ OBC ಅವರಿಗೆ 3 ವರ್ಷ ಎಕ್ಸ್ಟೆಂಡ್ ಇರುತ್ತೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು SC STಗೆ 7 ವರ್ಷ, 5 ವರ್ಷನೂ 7 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂಥವ್ರು ಎಲ್ಲರೂ ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು.
ಮತ್ತು ಇದಕ್ಕೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಒಂದು ಸ್ವಲ್ಪ ಸ್ಟಡಿ ಮಾಡಿದರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಮತ್ತು ಫಿಸಿಕಲ್ ಇರುತ್ತೆ. ಫಿಸಿಕಲ್ ತುಂಬ ಈಸಿ ಇರುತ್ತೆ. ಅಂದರೆ ಒಂದು ಉಸಿಗಿನ ಚೀಲ ಕೊಡ್ತಾರೆ. ಸೊ ಅದನ್ನ ಹಾಕೊಂಡು ಸ್ವಲ್ಪ ಓಡೋದಿರುತ್ತೆ. ಅದನ್ನು ನೀವು 15 ದಿನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಆರಾಮಾಗಿ ಓಡ್ಬೋದು. ಮತ್ತು ಫಿಸಿಕಲ್ ಏನೇನಿರುತ್ತೆ ಅಂತಲೂ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ 100% ಇವಾಗ ನೀವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಜನವರಿ 22ನೇ ತಾರೀಕಿಗೆ 10th ಮತ್ತು ITI ಕಂಪ್ಲೀಟ್ ಆಗಿತ್ತಂದರೆ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕಂಪಲ್ಸರಿ ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಂತಲೂ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಬಿಟ್ಟಾಗೂ ಒಂದು ಅಪ್ಲಿಕೇಶನ್ ಹಾಕಿನೂ ನಿಮಗೆ ತೋರಿಸ್ತೀನಿ ಯಾವ ಥರ ಅಪ್ಲಿಕೇಶನ್ ಮಾಡ್ಬೇಕಂತ. ಸೊ ಅಲ್ಲಿವರೆಗೂ ನೀವು ಈ ವಿಡಿಯೋನ ಶೇರ್ ಮಾಡಿರಿ ನೀಡಿರೋಕ್ಕಂತವ್ರಿಗೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ನಿಮಗೆ ಜಾಬ್ ಇನ್ಫಾರ್ಮೇಷನ್ನು ಮತ್ತು ಕೆಲವೊಂದು ಸ್ಟಡೀಸ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ಬಾಯ್, ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.